ಅಗ್ರಜ, ಇಡೀ ಆಫೀಸಲ್ಲಿ ರಕ್ಷಾ ಬಂಧನ್ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೀನೇನು ಮಾಡ್ತಿದ್ದೆ ಅಲ್ಲಿ ಕುತ್ಕೊಂಡು? ನಾನು ಯಾಕೋ ಸೆಲೆಬ್ರೇಷನ್ ಬೇಡ, ವರ್ಕ್ ಮಾಡಬೇಕು ಅಂತ ಅನಿಸ್ತದೆ. ವಾಟ್ ಇಸ್ ದಿಸ್ ಅಗ್ರಜ? ಯಾವಾಗಲೂ ಕೆಲಸ ಅಂದರೆ ಹೇಗೆ? ನಾನು ಹೇಳಿದ್ದು ಡೈಲಿ ಮಾಡೋ ವರ್ಕ್ ಬಗ್ಗೆ ಅಲ್ಲ ವಿಕ್ರಾಂತ್. ಮತ್ತೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕೊಡಗು, ಇನ್ನೂ ಸುಮಾರು ಕಡೆ ಹೆಚ್ಚು ಕಡಿಮೆ ಮುಕ್ಕಾಲು ಕರ್ನಾಟಕ ಮುಳುಗೋಗಿದೆ. ಫ್ಲಡ್ಸಿಂದಾಗಿ ಜನ ಕಂಗಾಲಾಗಿದ್ದಾರೆ. ಅವರೆಲ್ಲ ಅಷ್ಟೊಂದು ನೋವಲ್ಲಿರುವಾಗ ನಾವಿಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಆದ್ಯ ಹತ್ರ ಸೆಲೆಬ್ರೇಷನ್ ಬೇಡ ಅಂತ ಅಂದ್ಯಾ? ನಾವು ಸೆಲೆಬ್ರೇಟ್ ಮಾಡೋದಕ್ಕೆ ಖರ್ಚು ಮಾಡಬೇಕಾಗಿರೋ ದುಡ್ಡಲ್ಲಿ ಅಟ್ಲೀಸ್ಟ್ ಒಂದು 10% ಈ ಫ್ಲಡ್ ರಿಲೀಫ್ ಫಂಡ್ ಕೊಟ್ಟರೆ ನೊಂದಿರೋರಿಗೆ ತುಂಬ ಸಹಾಯ ಆಗುತ್ತೆ. ಯಾರು ಏನೇ ಮಾಡಿದ್ರು ಅವ್ರಿಗಾಗಿರೋ ನಷ್ಟನ ಕಂಪ್ಲೀಟಾಗಿ ತುಂಬಿಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವ್ರು ಊಟಕ್ಕೆ, ತಿಂಡಿಗೆ, ಕುಡಿಯೋ ನೀರಿಗೂ ಕಷ್ಟಪಡ್ತಿದ್ದಾರೆ. ಅಟ್ಲೀಸ್ಟ್ ಅದನ್ನಾದರೂ ಕೊಡೋ ಹಾಗಾಗುತ್ತಲ್ವಾ? ಆದ್ಯ ಹೇಳಿದ ಮಾತುಗಳು ಇದೇನೆ. ಫ್ಲಡ್ ರಿಲೀಫ್ ಫಂಡ್ಗೆ ಚೆಕ್ ಕಳಿಸಿದ್ದಾಳೆ, ತಗೋ. ದಟ್ಸ್ ನೈಸ್. ಬೈ ದ ವಿಕ್ರಾಂತ್, ನನಗೊಂದು ಮೀಟಿಂಗ್ ಇದೆ. ಐ ಟಾಕ್ ಟು ಯು ಲೇಟರ್. ಹಲೋ ಅಗ್ರಜ, ಸಡನ್ ಆಗಿ ಕೊಟ್ಬಿಟ್ರೆ ನಮ್ಮನ್ನು ಕೇಳೋರು ಯಾರು? ಇದೇನು ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಬಂದಿದ್ಯಾ? ನಿನಗೆ ರಾಖಿ ಕಟ್ಟೋ ಹಕ್ಕು ಬರೀ ಆದ್ಯಂಗೆ ಮಾತ್ರ ಇಲ್ಲ. ನಾನು ಚಿಕ್ಕವನಾಗಿದ್ದಾಗಿಂದ ಇಲ್ಲಿವರೆಗೂ ನನ್ನ ಕಿತಾಪತಿಗಳೆಲ್ಲ ಸಹಿಸ್ಕೊಂಡು ನಾನು ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಅಣ್ಣ ಅಂದರೆ ಹೀಗೆ ಇರಬೇಕು ಅಂತ ಹೇಳ್ಕೊಟ್ಟವು ನೀನು. ನನಗೆ ನೀನು ಬರೀ ಅಣ್ಣ ಅಲ್ಲ, ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಸರಿ, ಎಮೋಷನಲ್ ಡೋಸ್ ಜಾಸ್ತಿ ಆಯಿತು. ಕೆಲಸ ನೋಡು. ನನಗೆ ನೀನು ಬರೀ ಅಣ್ಣ ಅಲ್ವಾ, ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಸರಿ, ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಅಮೂಲ್ಯ, ನೀನು ಬರ್ತೀಯಾ? ಇಲ್ಲ ಅಣ್ಣ, ಶುಂಠಿ ಶಂಕರ ನನ್ನ ಹತ್ರ ಎಲ್ಲೂ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಪವಿನ್ ಮೀಟ್ ಮಾಡ್ಕೊಂಡೇ ಬರೋದು. ನೀನು ಹೊರಡೋಣ. ಸರಿ. ಅಮ್ಮು, ರಾಖಿ ಯಾಕೆ ಕಟ್ತಾರೆ? ತಗೊಳಪ್ಪ, ವಯಸ್ಸು ಕತ್ತೆಗೂ ಆಗುತ್ತೆ ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಡವ್ ಎಲ್ಲ ಮಾಡಬೇಡ, ಕೇಳಿದ್ದಕ್ಕೆ ಉತ್ತರ ಕೊಡು. ಹೆಸರಲ್ಲಿ ಇದೆಯಲ್ಲೇ ರಕ್ಷಾ ಬಂಧನ ಅಂತ. ನೋವಲ್ಲಿ ಹೆಗಲಾಗಿ ನಗುಲಿ ಜೊತೆಗಿರ್ತೀನಿ ಅಂತ ಮಾತು ಕೊಡೋ ದಿನ ಕಣೆ ಇವತ್ತು. ಅದ್ರ ಸಾಂಕೇತಿಕವಾಗಿ ರಾಖಿ. ಕರೆಕ್ಟಾಗಿ ತಿಳ್ಕೊಂಡಿದ್ಯಾ? ಹಾಗಿದ್ರೆ ಕೈ ಮುಂದೆ ಮಾಡು. ನಾನಾ? ಯಾಕೆ? ಯಾವಾಗ ಪ್ರಶ್ನೆ ಕೇಳೋದೇ ಆಯ್ತಲೆ, ಕೈ ಮುಂದೆ ಮಾಡು, ಹೇಳ್ತೀನಿ. ಆರತಿ, ಅಮೂಲ್ಯ, ಅದಿತಿ, ಅಂಜಲಿನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಫ್ಯಾಮಿಲಿಲಿ ಎಲ್ಲರ ಮನಸ್ಥಿತಿನೂ ಒಂದೇ ಥರ ಇದೆ. ಆದರೆ ಸಾರಿಕಾನೇ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಚಿಕ್ಕದ್ರಿಂದನೂ ಅವಳೇನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅವಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದೋ ಏನೋ. ನನಗೆ ರಾಖಿ ಕೊಟ್ಟಿದ್ರಕ್ಕ? ನೀನು ಈ ಮನೆ ಗಂಡು ಮಗ ಅಲ್ವಾ, ಅದಕ್ಕೆ. ನಾನು ನಿನಗೆ ಎಷ್ಟೇ ಕಾಡಿಸ್ಬೋದು, ಆಡ್ಕೋಬೋದು, ಜಗಳ ಮಾಡ್ಬೋದು, ಆದ್ರೆ ನನಗೆ ನೀನಂದ್ರೆ ತುಂಬ ಇಷ್ಟ ಕಣೆ. ನೀನು ನನಗೆ ಬರೀ ಅಕ್ಕ ಅಲ್ಲ, ಅಣ್ಣನೂ ಹೌದು. ಅಪ್ಪಂಗೆ ಕಷ್ಟ ಆದಾಗ ಹೇಗಾದರೂ ಮಾಡಿ ದುಡ್ಡು ಹೊಂದಿಸಿ ನಂದು ಮತ್ತೆ ಅಂಜುದು ಫೀಸ್ ಕಟ್ತೀಯ. ಹುಷಾರಿಲ್ಲ ಅಂದರೆ ನೀನೇ ಮುಂದೆ ನಿಂತು ಕಾದು ನಮ್ಮನ್ನು ನೋಡ್ಕೊಳ್ತೀಯ.
ಎಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡೋಳಾಗಿ ನಾನು ತಗೊಳ್ಬೇಕಾಗಿರೋ ಜವಾಬ್ದಾರಿನ ನೀನು ತಗೊಂಡಿದ್ಯಾ ಕಣೆ. ಎಲ್ಲಿ ನನ್ನ ಮದುವೆ ಬೇರೆಯವ್ರ ಜೊತೆ ಆಗಿ ನಾನು ತುಂಬ ನೋವು ಅನುಭವಿಸ್ತೀನೇನೋ ಅಂತ ನೀನು ಎಷ್ಟು ಕಷ್ಟಪಟ್ಟೆ. ಅದಕ್ಕೆ ಅಲ್ವಾ ಅಪ್ಪ ನಿನಗೆ ಗಂಡು ಮಗ ಇದ್ದಾಗೆ ಅಂತ ಹೇಳೋದು. ಬಾಯಲ್ಲಿ ನಾನು ನಿನಗೆ ಗಂಡು ಬೀರಿ ಬಜಾರಿ ಹಳೆ ಮುತ್ಕೆ ಅಂತ ಕರೆದ್ರು ಯಾವಾಗ್ಲೂ ನೀನ್ ನನ್ನ ಪಾಲಿಗೆ ಬಂಗಾರಿನೇ ಅಕ್ಕ. ವೇದಾಂತ್ ಸ್ವಲ್ಪ ಮಾತಾಡಬೇಕಿತ್ತು. ಸಾರಿ ಸಾಧಕ್, ಐಮ್ ಗೆಟಿಂಗ್ ಲೇಟ್. ಒಬ್ಬರಿಗೆ ಲಂಚಿಗೆ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಇಟ್ ವಿಲ್ ಟೇಕ್ ಓನ್ಲಿ 5 minutes. ಆ್ಯಕ್ಚುಲಿ ನಾ ಇದನ್ನು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ. ಬಟ್ ಮನೇಲಿ ಅಪ್ಪ ತುಂಬ ಫೋರ್ಸ್ ಮಾಡ್ತಿದ್ದಾರೆ, ಅದಕ್ಕೆ. ವಾಟ್ ಇಸ್ ಇಟ್ ಸಾಧಕ್? ನಾನು ನಿಮ್ಮನ್ನ ಬಾಬಾ ಅಂದ್ಕೊಳ್ಳೋದಕ್ಕಿಂತ ಬ್ರದರ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಸುಮ್ಮನೆ ಪೀಠಿಗೆ ಹಾಕ್ತಿದ್ದೀರಾ? ಅದೇನು ಅಂತ ಹೇಳಿ. ಅದು ಹಾಗಲ್ಲ. ದುಡ್ಡು ಏನಾದರೂ ಬೇಕಿತ್ತಾ? ಅದಕ್ಕೆಲ್ಲ ನೀವು ನನ್ನ ಕೇಳಬೇಕು ಅಂತಿಲ್ಲ. ಆದಿ ಆರ್ಗ್ಯಾನಿಕ್ಸ್ ಅರ್ಧ ರೈಟ್ಸ್ ನಿಮ್ಮ ಹತ್ರನೇ ಇದೆ. ಆ ಶೇರ್ನಲ್ಲಿ ತಗೊಳ್ಳಿ, ನೋ ಪ್ರಾಬ್ಲಮ್. ನೋ ಅದಲ್ಲ ವಿಷಯ. ನಮ್ಮಲ್ಲಿ HR ಪೊಸಿಷನ್ ಖಾಲಿ ಇತ್ತಲ್ಲ, ಅದನ್ನು ಹೇಳಿ. HR ಪೋಸ್ಟ್ನ ನನ್ನ ತಂಗಿ ಸಾರಿಕಾ ಕೊಡ್ತೀರಾ ಅಂತ ಕೇಳೋಣ ಅಂದ್ಕೊಂಡಿದ್ದೆ. ಸಾರಿಕಾಗ? ಹೌದು ವೇದಾಂತ್, ಇವಳು ಮದುವೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಡಲ್ ಆಗಿಬಿಟ್ಟಿದ್ಲು. ಅದಕ್ಕೆ ಅಪ್ಪ. ವೇದಾಂತ್, ನನಗೆ ಗೊತ್ತು ನಿಮಗೆ ನನ್ನನ್ನು ಕಂಡ್ರೆ ಅಲ್ಲ ಯಾವುದೇ ಹುಡುಗಿನ ಕಂಡ್ರು ಅಷ್ಟಕ್ಕಷ್ಟೇ ಅಂತ. ಬಟ್ ಐ ನೀಡ್ ಅ ಡಿಸ್ಟ್ರಾಕ್ಷನ್ ಆ್ಯಂಡ್ ಐ ವಾಂಟ್ ಟು ಪ್ರೂವ್ ಮೈ ಸೆಲ್ಫ್. ನನ್ನ ಕ್ವಾಲಿಫಿಕೇಷನ್ ಕೂಡ MBA ಇನ್ HR. ಸೊ ಪ್ಲೀಸ್ ವೇದಾಂತ್. ಶ್ಯೂರ್ ಸಾಧಕ್, ಯು ಕ್ಯಾನ್ ಟೇಕ್ ಹರ್. ನಿಮ್ಮ ಚಿಕ್ಕಮ್ಮನ ಮಗಳಿಗೆ ಎಲ್ಲಿ ಜಾಗ ಇದೆ ಅಂದಮೇಲೆ ಇವರು ನಿಮ್ಮ ಸ್ವಂತ ತಂಗಿ. ಯು ಕ್ಯಾನ್ ಸ್ಟಾರ್ಟ್ ವಾಕಿಂಗ್. ಪವಿ, ದಾರಿಲಿ ಬರ್ತಾನೆ ನಿನ್ನನ್ನು ತರಾಟೆಗೆ ತಗೋಬೇಕು ಅಂದ್ಕೊಂಡೆ. ಎಷ್ಟು ದಿನ ಆಯ್ತು ನೀನು ನೋಡಿ. ದಿನ ಅಲ್ಲ, ವರ್ಷನೇ ಆಗೋಯ್ತು ಅನ್ಸುತ್ತೆ ಅಲ್ವಾ? ಅಲ್ಲ ಕಣೆ, ನಾಡಿದ್ದು ಮದುವೆ ಇಟ್ಕೊಂಡು ನೆನ್ನೆ ಕಾಲ್ ಮಾಡಿದ್ಯಲ್ಲ, ನನ್ನನ್ನು ಮರ್ತ್ಬಿಟ್ಯಾ ಹೆಂಗೆ? ಅಯ್ಯೋ ಇಲ್ಲ ಕಣೆ, ನಾವು ನನ್ನ ಸ್ಕೂಲ್ ವಾಟ್ಸಪ್ ಗ್ರೂಪಲ್ಲೇ ಇರಲಿಲ್ಲ. ಸಂಜೀವ್ ಆ್ಯಡ್ ಮಾಡಿದ ಮೇಲೆ ನಿನ್ನ ನಂಬರ್ ಹುಡುಕಿದ್ದು ನಾನು. ನಂಬರ್ ಸಿಕ್ಕಿದ ಮೇಲೆ ಮೆಸೇಜ್ ಮಾಡಿದೆ, ಡೈರೆಕ್ಟ್ ಕಾಲ್ ಮಾಡಿದ್ದೀನಿ ಗೊತ್ತಾ. ಕಾಲ್ ಮಾಡಿ ಬದುಕೊಂಡೆ. ಅಪ್ಪಿ ತಪ್ಪಿ ವಿಷಯ ಹೇಳ್ದೆ ಮದುವೆ ಆಗಿ ಸೊಂಟದ ಮೇಲೆ ಮಗು ಹೊತ್ಕೊಂಡು ನನಗೆ ಸಿಕ್ಕಿದಿದ್ರೆ ಊರೆಲ್ಲ ಅಟ್ಟಾಡ್ಸ್ಬಿಡ್ತಿದ್ದೆ. ನೀನು ಬಿಡು, ಹಾಗೆ ಮಾಡೋಳೆ. ಅದು ಬಿಟ್ಟಾಕು. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಯಾಕೆ, ಏನಾಯ್ತೆ? ಅಪ್ಪ ಅಮ್ಮನ ದೂರ ಮಾಡಿಕೊಂಡು ಮದುವೆ ಆಗ್ತಿದ್ದೀವಿ ಕಣೆ. ಹೌದಾ? ಅಂದರೆ ನಿಂದು ಲವ್ ಮ್ಯಾರೇಜಾ? ನಿಂದು ಅಂದರೆ ಇನ್ಯಾರ್ದು? ನೀನು ಏನಾದರೂ? ಅಯ್ಯೋ ನಾನಲ್ವೇ, ನಮ್ಮ ಅಕ್ಕಂದು. ಈಗ ಮದುವೆ ಫಿಕ್ಸ್ ಆಗ್ತಿದೆ. ಇಷ್ಟಾಗೋದಕ್ಕೆ ಏನೇನು ಡ್ರಾಮಾ ಆಯಿತು ಅಂತೀಯ? ಅದು ಬಿಡು, ನೀನು ಹುಡುಗಿ ಯಾರು? ಏನು ಮಾಡ್ಕೊಂಡಿದ್ದಾರೆ? ಶ್ರೀವತ್ಸ ಅಂತ ನಮ್ಮ ಸಂಬಂಧಿಕರೇ. ಆದ್ರೆ ಏನು ಮಾಡೋದು, ನಮ್ಮನೆಗೂ ಅವ್ರ ಮನೆಗೂ ಆಗ್ಬರಲ್ಲ. ನಿನಗೆ ಗೊತ್ತಲ್ವಾ, ಕೆಲವು ಹಳ್ಳಿ ಕಡೆ ಇರುತ್ತಲ್ಲ ಹಳೆ ದ್ವೇಷ. ಹೌದಾ? ಛೇ, ಹಾಗಾದರೆ ನಿನ್ನ ಮದುವೆಲೂ ಬೇಜಾನ್ ಡ್ರಾಮಾ ಇದೆ ಅನ್ನೋ. ಹುಡುಗ ಹೇಗೆ, ಏನು ಕೆಲಸ? ಅವ್ರ ಮನೇಲಿ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆಯಾ? ಇಲ್ಲೇ ಬ್ಯಾಂಗ್ಳೂರಲ್ಲೇ ಒಂದು ಕಂಪ್ನಿಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದಾನೆ. ಸಾಧು ಪ್ರಾಣಿ, ಸ್ವಲ್ಪ ಬೋರಿಂಗ್ ಅಷ್ಟೇ, ಬಟ್ ಹಾರ್ಟ್ಲಿ ತುಂಬ ಒಳ್ಳೆಯವನು. ಅವನಿಗೆ ಅವ್ನ ಬಾಸ್ ಅಂದರೆ ದೇವ್ರಿದ್ದಂಗೆ. ಅವ್ನ ಬಾಸ್ ಹೇಳಿದೆ ವೇದವಾಕ್ಯ. ಲೇ, ನನಗೆ ನಿನ್ನ ಹುಡುಗನ ಪರಿಚಯನೇ ಇಲ್ಲ ಅಂಥದ್ರಲ್ಲಿ ಅವ್ರ ಬಾಸ್ ವಿಚಾರ ಯಾಕೀಗ? ಯಾಕೆ ಅಂದರೆ ನನ್ನನ್ನು ಮೀಟ್ ಮಾಡೋಕ್ಕೆ ಶ್ರೀವತ್ಸ ಅವ್ರ ಬಾಸ್ನ ಕರ್ಕೊಬರ್ತಿದ್ದಾರೆ, ಅದಕ್ಕೆ. ನೀನು ಅವ್ರ ಬಾಸ್ನ ಟಿವಿಲಿ ನೋಡಿರ್ತೀಯ. ಹುಡುಗಿರ್ ಕಂಡ್ರೆ ಆಗಲ್ಲ ಅಂತಿರ್ತಾರೆ ಯಾವಾಗಲೂ.
ಅಯ್ಯೋ ಇಲ್ಲೇ ಬಂದ್ರು. ಬಜರಂಗಿ ಸರಿಯಾಗಿ ಸಿಕ್ಕಾಕೊಂಡೆ. ಖೇಲ್ ಖತಮ್ ನಾಟಕ್ ಬಂದ್. ಈ ಶುಂಠಿ ಶಂಕರ ಯಾಕೆಲ್ಲ ಕಡೆ ನನಗೆ ತಗ್ಲಾಕೋತಾನೆ? ಇಲ್ಲ ನಾನೇ ಅವನಿಗೆ ತಗ್ಲಾಕೋತೀನ? ಹೊರಗೋಗೋ ಆಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಬರೀ ಹೇಳಿದಾನೆ. ಹೇಗಿದ್ರು ಗೊತ್ತಾಗಲ್ಲ ಅಂದ್ಕೊಂಡು ಇಲ್ಲಿಗೆ ಬಂದರೆ ಅವನು ಬರಬೇಕಾ? ಕರ್ಮ ಈ ಕೋಇನ್ಸಿಡೆನ್ಸ್ ಎಲ್ಲ ನನಗೆ ಯಾಕಾಗುತ್ತೋ? ಬಜರಂಗಿ ನೀನೇ ಗತಿ. ಸರ್, ಇವಳೇ ನನ್ನ ಮದುವೆ ಆಗ್ತಾರೋ ಹುಡುಗಿ ಪವಿತ್ರ ಅಂತ. ಪವಿತ್ರ, ನಾನು ಯಾವಾಗಲೂ ಹೇಳ್ತಿದ್ನಲ್ಲ ನಮ್ಮ ಬಾಸ್ ಅಂತ, ಇವರೇ ವೇದಾಂತ್ ಸರ್. ಹಾಯ್. ನಮಸ್ಕಾರ. ನಮಸ್ಕಾರ. ಶಿವತ್ಸ, ನಿನಗೂ ನನ್ನ ಫ್ರೆಂಡ್ನ ಪರಿಚಯ ಮಾಡಿಸ್ಬೇಕು. ಅವಳೇ ನನ್ನ ಫ್ರೆಂಡ್. ಇವಳೆಲ್ಲೋದ್ಲು? ಯಾರು ಪವಿ? ಈ ಶ್ರೀವತ್ಸ ಪಕ್ಕ ಲೂಸ್ನ ಕಟ್ಕೋತಿದ್ದಾನೆ. ಶಿವತ್ಸ, 1 ನಿಮಿಷ. ಇಲ್ಲೇನೇ ಮಾಡ್ತಿದೀಯಾ? ಬಾರೆ ಆಚೆ. ಸಡನ್ ಆಗಿ ನಿಂಗೇನೆ ಆಯ್ತು? ಬಾ. ಸುಮ್ಮನೆ ನಾನು ಇಲ್ಲೇ ಇರ್ತೀನಿ. ನಿಂಗೇನು ತಲೆ ಕೆಟ್ಟಿದ್ಯೇನೆ? ಅಯ್ಯೋ ಬಾ ನೀನು. ನಡಿ ನಡಿ. ಶಿವತ್ಸ, ನನ್ನ ಸ್ಕೂಲ್ ಮೇಟ್, ಬೆಸ್ಟ್ ಫ್ರೆಂಡ್ ಅಮೂಲ್ಯ ಅಂತ.